ಶೈನಿ ತನ್ನ ಹಾಸಿಗೆ ಹಿಡಿದ ಅತ್ತೆಯನ್ನು ನೋಡಿಕೊಳ್ಳುತ್ತಿದ್ದಾಳೆ. ತನ್ನ ಮಾವ ಕುಟ್ಟಿಚಂದ್ ಜೊತೆ ವಾಸಿಸುತ್ತಿದ್ದಾಳೆ. ಅವಳ ಗಂಡ ಕೆಲಸಕ್ಕೆ ಹೋಗಿದ್ದಾನೆ. ಅವಳ ಕಾಲೇಜು ಗೆಳೆಯ ಕಿರಣ್ ಜೊತೆ ಸಮಯ ಕಳೆಯುವುದೊಂದೇ ಅವಳಿಗೆ ಸಮಾಧಾನ. ಒಂದು ರಾತ್ರಿ ಕಿರಣ್ ಅವಳನ್ನು ಭೇಟಿ ಮಾಡಲು ಹೋಗಿ ಆತ್ಮೀಯಳಾದಳು. ಆ ನಂತರ ಶೈನಿ ಕಿರಣ್ ಹೇಳುತ್ತಾಳೆ, ಸುಮಾರು 4 ವರ್ಷಗಳಿಂದ ತನ್ನ ಅತ್ತೆಯನ್ನು ನೋಡಿಕೊಳ್ಳುವುದರಲ್ಲಿ ಬೇಸತ್ತಿದ್ದಾಳೆ ಮತ್ತು ಇದರಿಂದ ತನಗೆ ಸ್ವಾತಂತ್ರ್ಯ ಬೇಕು. ಓಕೆ ತನ್ನ ಅತ್ತೆಯನ್ನು ಕೊಲ್ಲಲು ನಿರ್ಧರಿಸುತ್ತಾಳೆ. ಓಕೆ ಸ್ನಾನದ ಟವಲ್ನಿಂದ ಕತ್ತು ಹಿಸುಕಿ ಕೊಲ್ಲುತ್ತಾನೆ. ಆದರೆ ಅವರು ಮೃತದೇಹದಿಂದ ಸ್ನಾನದ ಟವಲ್ ತೆಗೆದುಕೊಳ್ಳಲು ಮರೆತಿದ್ದಾರೆ. ಅವರಿಬ್ಬರು ಕೋಣೆಗೆ ಹೋದರು. ಅದರ ನಂತರ ಕುಟ್ಟಿಚಂದ್ ತನ್ನ ಹೆಂಡತಿಯನ್ನು ನೋಡಲು ಬಂದಾಗ ಅವಳು ಸತ್ತಿರುವುದನ್ನು ಕಂಡು ದುಃಖಿಸುತ್ತಾನೆ. ಕುಟ್ಟಿಚಂದ್ ತನ್ನ ಕೋಣೆಯಲ್ಲಿ ಯಾರೊಂದಿಗಾದರೂ ಮಾತನಾಡುತ್ತಿರುವುದನ್ನು ಕೇಳುತ್ತಾನೆ. ಶೈನಿ ಮತ್ತು ಕಿರಣ್ ಉದ್ವಿಗ್ನರಾಗುತ್ತಾರೆ ಮತ್ತು ಅವರು ಕೊಲೆಯನ್ನು ದೃಢೀಕರಿಸಲು ಹೋಗುತ್ತಾರೆ. ಅವರು ಮೃತದೇಹವನ್ನು ನೋಡಿದಾಗ ಬಾತ್ ಟವಲ್ ಕಾಣೆಯಾಗಿರುವುದನ್ನು ಅವರು ಕಂಡುಕೊಳ್ಳುತ್ತಾರೆ. ಇದ್ದಕ್ಕಿದ್ದಂತೆ ಅವರು ತಮ್ಮ ಮನೆಯಲ್ಲಿ ಕೆಲವು ಶಬ್ದಗಳನ್ನು ಕೇಳುತ್ತಾರೆ. ಅವರು ಶಬ್ದ ಎಲ್ಲಿಂದ ಬರುತ್ತಿದೆ ಎಂದು ನೋಡಲು ಹೋದಾಗ ಕುಟ್ಟಿಚಂದ್ ಅವರಿಬ್ಬರನ್ನು ತೀವ್ರವಾಗಿ ಗಾಯಗೊಳಿಸುತ್ತಾನೆ. ಕುಟ್ಟಿಚಂದ್ ಎಷ್ಟು ಬಲಿಷ್ಠನಾಗಿದ್ದನೆಂದರೆ ಅವರಿಗೆ ಅವನನ್ನು ಏನು ಮಾಡಲು ಸಾಧ್ಯವಾಗಲಿಲ್ಲ. ಶೈನಿ ಕಿರಣ್ನ ಸ್ನೇಹಿತನನ್ನು ಮನೆಗೆ ಕರೆಸಿ ಕುಟ್ಟಿಚಂದ್ ಅನ್ನು ಕೊಲ್ಲುವಂತೆ ಕೇಳುತ್ತಾಳೆ. ಕಿರಣ್ನ ಸ್ನೇಹಿತ ಬಂದಾಗ ಕುಟ್ಟಿಚಂದ್ ಅವನನ್ನು ಕೊಲ್ಲುತ್ತಾನೆ. ಬೇರೆ ದಾರಿಯಿಲ್ಲ ಎಂದು ಭಾವಿಸಿ ಶೈನಿ ತನ್ನ ಗಂಡನಿಗೆ ಕರೆ ಮಾಡಿ ಎಲ್ಲ ಆರೋಪಗಳನ್ನು ಕಿರಣ್ ಮೇಲೆ ಹಾಕುತ್ತಾಳೆ. ಇದನ್ನು ಕೇಳಿದ ಕಿರಣ್ ಬಂದನು ಮತ್ತು ಕಿರಣ್ ಶೈನಿಯನ್ನು ಕೊಲ್ಲುತ್ತಾನೆ. ಕುಟ್ಟಿಚಂದ್ ಕಿರಣ್ ಅನ್ನು ಕೊಲ್ಲುತ್ತಾನೆ. ಮರುದಿನ ಆಂಬ್ಯುಲೆನ್ಸ್ ಬಂದು ಕುಟ್ಟಿಚಂದ್ ಅನ್ನು ಆಸ್ಪತ್ರೆಗೆ ಕರೆದೊಯ್ಯುತ್ತದೆ. ಕುಟ್ಟಿಚಂದ್ ತನ್ನ ಮಗನನ್ನು ತನ್ನ ತಾಯಿಯನ್ನು ಕೊನೆಯ ಬಾರಿಗೆ ನೋಡುವಂತೆ ಕೇಳುತ್ತಾನೆ. ಶೈನಿಯ ಗಂಡ ಮನೆಯೊಳಗೆ ಹೋದಾಗ ಅದು ರಕ್ತದಿಂದ ತುಂಬಿತ್ತು. ಆ ಮನೆಯಲ್ಲಿ ಕುಟ್ಟಿಚಂದ್ ಮಾತ್ರ ಬದುಕುಳಿದರು.